ಎಲ್ಲರಿಗೂ ನಮಸ್ಕಾರ. ನಾನು ನಾಗರತ್ನ ಅಂತ. ನಮ್ಮ ಟೆರೆಸ್ ಗಾರ್ಡನಿಂಗ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಟೆರೆಸ್ ಗಾರ್ಡನಿಂಗ್ಗೆ ಬೇಕಾದಂತಹ ಗೊಬ್ಬರವನ್ನು ಯಾವ ರೀತಿ ವೇಸ್ಟಿಂದ ಅಂದರೆ ಕಸದಿಂದ ರಸವನ್ನಾಗಿ ಮಾಡೋದು ಹೇಗೆ, ಕಸವನ್ನು ರಸವನ್ನಾಗಿ ಪರಿವರ್ತಿಸುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಮನೆಯಲ್ಲಿ ಪ್ರತಿದಿನ ನಾವು ಹಲವಾರು ವಸ್ತುಗಳನ್ನು ಅಡಿಗೆ ಮಾಡೋದಕ್ಕೆ ದಿನ ಬಳಕೆಗೆ ಬಳಸ್ಕೊಳ್ತೀವಿ. ಅವುಗಳಲ್ಲಿ ಹಣ್ಣು ತರಕಾರಿಗಳು, ಹಣ್ಣುಗಳು ಪ್ರತಿನಿತ್ಯದ ಸೇವನೆಗಾಗಿ, ಆರೋಗ್ಯಕ್ಕಾಗಿ ಮತ್ತು ತರಕಾರಿಗಳನ್ನು ತರ್ತೀವಿ. ತರಕಾರಿಗಳಲ್ಲಿ ಸೌತೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ನುಗ್ಗೆಕಾಯಿ, ಬದನೆಕಾಯಿ, ಸೊಪ್ಪು, ವಿವಿಧ ರೀತಿಯ ಸೊಪ್ಪುಗಳು, ಹೀಗೆ ಹಲವು ಬಗೆಯ ತರಕಾರಿಗಳನ್ನು ನಿತ್ಯದ ಬಳಕೆಗಾಗಿ ಅಡಿಗೆ ಮಾಡುವುದಕ್ಕಾಗಿ ಬಳಸ್ಕೊಳ್ತೀವಿ. ಅಷ್ಟೇ ಅಲ್ಲದೆ ಕಾಫಿ ಮಾಡ್ತೀವಿ, ಟೀ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಈರುಳ್ಳಿ ಸಿಪ್ಪೆ ಬರುತ್ತೆ, ಬೆಳ್ಳುಳ್ಳಿ ಸಿಪ್ಪೆ ಬರುತ್ತೆ. ಇದೆಲ್ಲವನ್ನು ನಾವು ಸುಮ್ಮನೆ ವಿನಾಕಾರಣ ಬಿಸಾಡಬಾರ್ದು. ಅದೆಲ್ಲನೂ ನಾನು ಏನು ಮಾಡ್ತೀನಿ ಅಂದರೆ, ಅಡಿಗೆ ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ಈ ಎಲ್ಲ ವೇಸ್ಟ್ ಪದಾರ್ಥಗಳನ್ನು, ಅಂದರೆ ಯಾವುದು ಅಡಿಗೆ ಬಳಸ್ಕೊಂಡು ಬೇಡದಂಥ ವಸ್ತುಗಳನ್ನು ನಾವು ಹೊರಗಡೆ ಬಿಸಾಡ್ತೀವಲ್ಲ, ಆ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿಟ್ಟು ಅವುಗಳಿಂದ ನಾನು ಗೊಬ್ಬರವನ್ನಾಗಿ ತಯಾರು ಮಾಡಿ ನಮ್ಮ ಟೆರೆಸ್ ಗಾರ್ಡನಿಂಗ್ಗೆ ಬಳಸ್ಕೊಳ್ತೀನಿ. ಈಗ ಬನ್ನಿ, ಅಂಥ ಗೊಬ್ಬರವನ್ನು ಹಾಕಿ ನಾನು ಬೆಳೆಸಿರ್ತಕ್ಕಂಥ ಕೆಲವು ಗಿಡಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಇದು ನಾನು ಈ ರೀತಿ ವೇಸ್ಟಿನಿಂದ ತಯಾರು ಮಾಡಿದ ಗೊಬ್ಬರವನ್ನು ಹಾಕಿ ಬೆಳೆಸಿರ್ತಕ್ಕಂಥ ತುಳಸಿ, ಶ್ರೀ ತುಳಸಿ. ಇದು ಕೃಷ್ಣ ತುಳಸಿ. ಇದು ಹೇಗೆ ಯಾವ ರೀತಿ ಬೆಳೆದಿದೆ, ಬೇರೆ ಕಡೆ ಎಲ್ಲ ಎಲೆಗಳೆಲ್ಲ ಉದುರೋಗಿದೆ ಡಿಸೆಂಬರಲ್ಲಿ, ಆದರೂ ನಮ್ಮ ಗಿಡ ನೋಡಿ ಎಷ್ಟು ಹಚ್ಚ ಹಸಿರಾಗಿ ಸೊಬಗಿನಿಂದ ಕೂಡಿದೆ ಅಂತ. ಹಾಗೆ ಇದು ಕಾಮಕಸ್ತೂರಿ ಗಿಡ. ಇದು ಕಾಮಕಸ್ತೂರಿಗೂ ಕೂಡ ನಾನೇ ತಯಾರು ಮಾಡಿರ್ತಕ್ಕಂಥ ಗೊಬ್ಬರವನ್ನು ಹಾಕಿ ಬೆಳೆಸಿರುವಂಥದ್ದು. ಮತ್ತು ಎಲ್ಲಿ ನೋಡಿ, ಇಲ್ಲಿ ಪುದೀನ ಮತ್ತು ದಿನನಿತ್ಯದ ಚಟ್ನಿಗೆ, ಅಡಿಗೆಗೆ ಪುದೀನ ಸೊಪ್ಪನ್ನು ಬೆಳೆಸ್ಕೊಂಡಿದ್ದೀನಿ. ಹಾಗೆ ಇದರಲ್ಲೇ ಕೊತ್ತಂಬರಿಯನ್ನು ಕೂಡ ಹಾಕಿದ್ದೀನಿ. ಇದು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎಷ್ಟು ರಸಭರಿತವಾಗಿ ಬೆಳೆದಿದೆ, ಮುಟ್ಟದೆ ಘಮಘಮ ಅಂತ ಇದೆ, ತುಂಬ ಸುವಾಸನೆಯಿಂದ ಕೂಡಿದೆ. ಈಗ ಅದನ್ನು ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸಿಕೊಡುತ್ತೇನೆ.